ಹೀಗೆ ಈ ಷಡ್ಯಂತ್ರದ ವಿಚಾರವಾಗಿನ ತನಿಖೆಯ ಜೊತೆಗೇನೆ ಈ ಬುರ್ಡೆ ಪ್ರಕರಣದ ತನಿಖೆ ಕೂಡ ಬಹಳ ಚುರುಕುಗೊಂಡಿದೆ. ಬುರ್ಡೆ ಚಿನ್ನಯ್ಯನನ್ನ 3 ದಿನ ಕಸ್ಟಡಿಗೆ ಪಡೆದಿರುವಂತ ಎಸ್ಐಟಿ ಸದ್ಯ ಫುಲ್ ವಿಚಾರಣೆಯನ್ನ ಮುಂದುವರಿಸ್ತಾ ಇದೆ. ಇದರ ನಡುವೆನೆ ಮತ್ತೊಂದು ತಂಡ ಈ ಯೂಟ್ಯೂಬರ್ಗಳ ಬೆನ್ನು ಬಿದ್ದಿದೆ. ಅಂದ್ರೆ ಸಮೀರ್ ಸೇರಿದ ಹಾಗೆ ಇನ್ನಿತರ ಯೂಟ್ಯೂಬರ್ಗಳು ಯಾರ್ಯಾರು ಧರ್ಮಸ್ಥಳದ ವಿಚಾರವಾಗಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ರು ಆಗಾಗ ಅವರುಗಳ ಬೆನ್ನು ಬಿದ್ದಿದೆ. ಇನ್ಫ್ಯಾಕ್ಟ್ ಹಲವು ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂತ ಬಳಿಕ ಓರ್ವ ಯೂಟ್ಯೂಬರ್ ಏನೇನು ಹೇಳಿದಾನೆ ಗೊತ್ತಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಧೂತ ಸಮೀರ್ಗೆ ಧರ್ಮಸ್ಥಳ ಎಐ ವಿಡಿಯೋ ಸಂಕಷ್ಟ. ಸರ್ಚ್ ವಾರಂಟ್ ಪಡೆದು ಸಮೀರ್ ಮನೆಯಲ್ಲಿ ಶೋಧ. ಧರ್ಮಸ್ಥಳದಲ್ಲಿ 100 ಶವ ಹೋತಿದ್ದಾರೆ, ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತ ಎಐ ವಿಡಿಯೋ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಯೂಟ್ಯೂಬರ್ ಸಮೀರ್ಗೆ ಸಂಕಷ್ಟ ಶುರುವಾಗಿದೆ. ವಿಚಾರಣೆಗೆ ಕರೆದ್ರೂ ಸರಿಯಾಗಿ ಹಾಜರಾಗದೆ ಕಳ್ಳಾಟವಾಡ್ತಿದ್ದ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಇವತ್ತು ಸೀದಾ ಸಮೀರ್ ಮನೆಗೆ ನುಗ್ಗಿ ತಲಾಶ್ ನಡೆಸಿದ್ರು. ಹೌದು, ಬೇಲ್ ಮೇಲೆ ಇರೋ ಸಮೀರ್ ಪೊಲೀಸರು ವಿಚಾರಣೆ ಕರೆದ್ರೂ ಬರ್ತಾ ಇರಲಿಲ್ಲ. ವಿಡಿಯೋ ಎಡಿಟ್ ಮಾಡಿದ್ದ ಲ್ಯಾಪ್ಟಾಪ್, ಕಂಪ್ಯೂಟರ್ ತರಲು ಹೇಳಿದ್ರು ತಂದಿರಲಿಲ್ಲ. ಹೀಗಾಗಿ ಕೋರ್ಟ್ನಿಂದ ಸರ್ಚ್ ವಾರಂಟ್ ಪಡೆದಿದ್ದ ಬೆಳ್ತಂಗಡಿ ಪೊಲೀಸರು ಬೆಂಗಳೂರಿನಲ್ಲಿರೋ ಸಮೀರ್ ಮನೆಗೆ ಲಗ್ಗೆ ಇಟ್ಟಿದ್ರು. ಬನ್ನೇರುಘಟ್ಟ ಸಮೀಪ ಹುಲ್ಲಹಳ್ಳಿಯ ಸಮೀರ್ ಮನೆಯನ್ನೆಲ್ಲಾ ಜಾಲಾಡಿದ್ರು. ಸೋಕೋ ಟೀಮ್ ಹಾಗೂ ಬೆಳ್ತಂಗಡಿ ಪೊಲೀಸರು ಮಹಜರ್ ನಡೆಸಿದ್ರು. ಸಮೀರ್ ಹೇಳಿಕೆಯನ್ನು ದಾಖಲಿಸಿಕೊಂಡು ವಿಡಿಯೋ ಮಾಡಿಕೊಂಡ್ರು. ಯೂಟ್ಯೂಬರ್ ಅಭಿಷೇಕ್ಗೆ ಮಧ್ಯರಾತ್ರಿವರೆಗೂ ಗ್ರಿಲ್. ಸಮೀರ್ ಜೊತೆ ಮತ್ತೊಬ್ಬ ಯೂಟ್ಯೂಬರ್ಗೂ ಸಂಕಷ್ಟ ಕಾಡಿದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನ ಅಭಿಷೇಕ್ ಬುರುಡೆ ಹುಡುಕಲು ಜಯಂತ್ ಜೊತೆ ಕಾಡಿಗೆ ಹೋಗಿದ್ದ. ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಿದ್ದ. ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನೆನ್ನೆ ಅಭಿಷೇಕ್ನನ್ನ ವಿಚಾರಣೆಗೊಳಪಡಿಸಿದ್ರು. ಮಧ್ಯರಾತ್ರಿ 2:30 ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಎಸ್ಐಟಿ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿ ಕಣ್ಣೀರಿಟ್ಟ ಅಭಿಷೇಕ್ ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ, ಮಟ್ಟಣ್ಣನವರ್ ಸಂಪರ್ಕದಲ್ಲಿದ್ದೆ, ಅವ್ರು ಕೊಟ್ಟ ಮಾಹಿತಿಯಂತೆ ವಿಡಿಯೋ ಮಾಡಿದ್ದೆ, ಹಣಕಾಸಿನ ನೆರವು ನೀಡಿದ್ರು ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಉದಯ್ ಕುಮಾರ್ ಜೈನ್ಗೆ ಬುಲಾವ್ ಕೊಟ್ಟಿದ್ದ ಎಸ್ಐಟಿ ಸೌಜನ್ಯ ಪ್ರಕರಣವಾಗಲಿ ಅಥವಾ ಚಿನ್ನಯ್ಯನ ಶವ ಹೊತ್ತಿರೋ ಬಗ್ಗೆ ಆಗಲಿ ಪ್ರಶ್ನೆ ಕೇಳಿಲ್ವಂತೆ. ಬದಲಾಗಿ ಉದಯ್ ಕುಮಾರ್ ಅವರ ಹಿನ್ನೆಲೆ ಬಗ್ಗೆ ಪ್ರಶ್ನಿಸಿದ್ದಾರೆ. ನನಗೆ ಅದರ ಬಗ್ಗೆ ಏನು ಕೇಳಲಿಲ್ಲ. ಮತ್ತು ಲಾಸ್ಟಿಗೆ ನೀವು ಅಲ್ಲಿ ಆಟದಲ್ಲಿ ಬಾಡಿಗೆ ಮಾಡುವಾಗ ಹೀಗೀಗೆ ಎಲ್ಲಿಯಾದರೂ ಒಂದು ಸತ್ತ ಹೆಣಗಳು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಉಂಟಾ ಅದೆಲ್ಲ ಕೇಳಿದರು. ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ನಡುವೆ ಮಧ್ಯಾಹ್ನ ಟಿ ಜಯಂತ್ ಬೆಳ್ತಂಗಡಿ ಠಾಣೆ ಮುಂದೆ ಪ್ರತ್ಯಕ್ಷವಾದರು. ಸಂಜೆ ಸೌಜನ್ಯ ತಾಯಿ ಕುಸುಮಾವತಿ ಕೂಡ ಬೆಳ್ತಂಗಡಿ ಠಾಣೆಗೆ ಭೇಟಿ ನೀಡಿದ್ರು. ಆನೇಕಲ್ನಿಂದ ರಾಮು, ಬೆಂಗಳೂರಿನಿಂದ ಪ್ರದೀಪ್ ಜೊತೆ ಪೃಥ್ವಿರಾಜ್, TV9 ಮಂಗಳೂರು. ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯಿಂದ ವಾಪಸ್ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಪಿಯು ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದಿದ್ದಾರೆ ಬೆಳ್ತಂಗಡಿ ಪೊಲೀಸರು. ಸಮೀರ್ ಮನೆಯಲ್ಲಿ ಮಹಜರ್ ನಡೆಸಿದ್ರು ಪೊಲೀಸರು. ಹುಲ್ಲಹಳ್ಳಿಯ ಸಮೀರ್ ಬಾಡಿಗೆ ಮನೆಯಲ್ಲಿ ಮಹಜರ್ ಕಾರ್ಯ ಮುಕ್ತಾಯ ಆಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಹುಲ್ಲಹಳ್ಳಿ. ಮಹಜರ್ ವೇಳೆ ಸಮೀರ್ ಮನೆಯಲ್ಲಿದ್ದರೂ ಗಿರೀಶ್ ಮಟ್ಟಣ್ಣನವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತನಿಖೆಗೆ ಸಹಕಾರ ನೀಡ್ತೀವಿ ಅಂತ ಗಿರೀಶ್ ಮಟ್ಟಣ್ಣನವರು ಕೂಡ ಹೇಳಿದ್ದಾರೆ. ಮಹಜರ್ಗೆ ಅವಶ್ಯಕತೆ ಇರಬಹುದು ಅಂತೇಳಿ ನಾನು ಕೂಡ ಬಂದಿದ್ದೀನಿ. MD ಸಮೀರ್ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಈ ವಿಡಿಯೋದಲ್ಲಿ ಅವ್ರು ಏನೇನು ಇದನ್ನ ಸುಳ್ಳು ಅಂತ ಹೇಳ್ತಿದಾರಲ್ಲ ಅದೆಲ್ಲ ಸತ್ಯದ ಮಾಹಿತಿ, ಯಾವುದು ಸುಳ್ಳಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.